Good morning everyone. Today I am going to explain the MS Excel net bill calculation with the GST. ನಾವಿವಾಗ MS Excel ಅಲ್ಲಿ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಒಂದರಲ್ಲಿ ನೆಟ್ ಬಿಲ್ ವಿತ್ GST at 12% and 12% GSTಗೆ ನಾವು ಅಮೌಂಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ದೆನ್ ಇಲ್ಲಿ ಫೀಲ್ಡ್ಸ್ ನೇಮ್ ಬಂದುಬಿಟ್ಟು ಇನ್ವಾಯ್ಸ್ ನಂಬರ್ ಅಂತ ಬರುತ್ತೆ. ಸೊ ಇನ್ವಾಯ್ಸ್ ನಂಬರ್ ಅಂತ ಅಂದರೆ ಬಿಲ್ ನಂಬರ್. ಸೊ ಅದು ಬಿಲ್ ನಂಬರಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ನಂಬರನ್ನು ಅಪ್ಲೈ ಮಾಡಿ. ದೆನ್ PR ನೇಮ್ ಅಂತ ಅಂದರೆ ಪ್ರಾಡಕ್ಟ್ ನೇಮ್, ಅದು ಪ್ರಾಡಕ್ಟ್ಸ್ ಯಾವುದಿದೆನೋ ಅದ್ರ ನೇಮ್ನ ಬರ್ಕೊಂಡು ಹೋಗೋದು. ದೆನ್ ರೇಟ್ ಅಂತ ಅಂದರೆ ಆ ಪ್ರಾಡಕ್ಟಿಗೆ ಎಷ್ಟು ಅಮೌಂಟ್ ಅಪ್ಲೈಡ್ ಆಗಿರುತ್ತೋ ಅಷ್ಟು ಅಮೌಂಟ್ನ ಕೊಡ್ತಾ ಹೋಗೋದು. ದೆನ್ ಕ್ವಾಂಟಿಟಿ ಅಂತ ಅಂದರೆ ಎಷ್ಟು ತೊಗೊಂಡಿದ್ದೀವಿ 1 or 2 ಅಥವಾ 2 or 3 ಆ ಥರ ತೊಗೊಂಡಿದ್ದೀವಿ ಅಂತ ಅಂದರೆ ಅದು ಕ್ವಾಂಟಿಟಿ. ದೆನ್ ಅಮೌಂಟ್ ಅಂತ ಅಂದರೆ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಅಮೌಂಟ್ನ ಅಪ್ಲೈ ಮಾಡೋದು. ದೆನ್ GST ಅಂತ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಹೇಳಿ. ಸೊ ಅದಕ್ಕೆ ಎಷ್ಟು ಅಪ್ಲೈಡ್ ಈಗ 12% ಅಂತ ಇದೆ. ಸೊ ಅಮೌಂಟಿಗೆ 12% ಅಂತ ಆದರೆ GST ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ದೆನ್ TA ಅಂತ ಅಂದರೆ ಟೋಟಲ್ ಅಮೌಂಟ್, ಅಂದರೆ ಅಮೌಂಟ್ ಪ್ಲಸ್ GSTನ ನಾವು ಆ್ಯಡ್ ಅಪ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ನ ನಾವು ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇನ್ವಾಯ್ಸ್ ನಂಬರ್ನ 10301 ಅಂತ ತೊಗೊಳ್ರಿ. ಸೊ ಒಂದು ಪ್ರಾಡಕ್ಟ್ ನೇಮ್. ಸೊ ಪ್ರಾಡಕ್ಟ್ ನೇಮ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ TV ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಶರ್ಟೇ ಆಗಿರ್ಬೋದು. ಇವಾಗ ಪ್ರತಿಯೊಂದು ವಸ್ತುವಿಗೂ ನಾವು GSTನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ ಶರ್ಟ್ ಅಂತ ತೊಗೊತೀನಿ. ಸೊ ನಾನು ಶರ್ಟ್ ಪರ್ಚೇಸ್ ಮಾಡಿದ್ದೀನಿ. ಸೊ ಶರ್ಟ್ ರೇಟ್ ಎಷ್ಟು ಅಮೌಂಟ್ ಇದೆ 450 ಇದೆ ಅಂತ ಅಂದ್ಕೊಳ್ಳೋಣ. ದೆನ್ ಕ್ವಾಂಟಿಟಿ ಎಷ್ಟು ಪರ್ಚೇಸ್ ಮಾಡ್ತೀನಿ ನಾನು 2 ಪರ್ಚೇಸ್ ಮಾಡ್ತೀನಿ. ದೆನ್ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ನೀವು ಆ್ಯಸ್ ಯೂಶುವಲ್ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನಿಮಗೆ ನೆಟ್ ಬಿಲ್ ಕ್ಯಾಲ್ಕುಲೇಷನ್ ಎಲ್ಲ ಆಗಿದೆ. ಸೊ ಅಮೌಂಟಲ್ಲಿ ನಾವೇನು ಮಾಡಬೇಕು, ಸೊ ರೇಟ್ ಇಂಟು ಕ್ವಾಂಟಿಟಿ ಮಾಡ್ತೀವಿ. ಸೊ ಅಂದರೆ ರೇಟ್ ಇಂಟು ಕ್ವಾಂಟಿಟಿ ಅಂತ ಅಂದರೆ ಎರಡೂ ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ. ಸೊ ನಾವಾಗ ಸೆಲ್ ರೇಂಜ್ ಹಾಕಬೇಕು ಅಂತ ಅಂದರೆ ಆ್ಯಸ್ ಯೂಶುವಲ್ ಈಕ್ವಲ್ಸ್ ಕಂಪಲ್ಸರಿ ಅಪ್ಲೈ ಮಾಡಬೇಕು. ದೆನ್ ಇಲ್ಲಿ ರೇಟ್ ಅನ್ನೋದು ಯಾವ ಸೆಲ್ಲಲ್ಲಿದೆ, C ಸೆಲ್ಲಲ್ಲಿದೆ. ಸೊ ರೇಂಜ್ ಬಂದುಬಿಟ್ಟು 3 ರೇಂಜ್ ಇದೆ. ಸೊ ಅವಾಗ ಸೆಲ್ ರೇಂಜ್ ಏನಾಗುತ್ತೆ C3 ಆಗುತ್ತೆ. ಜಸ್ಟ್ ಏನು ಮಾಡಿ ನೀವು 450 ಮೇಲೆ ಕ್ಲಿಕ್ ಮಾಡಿ. ಸೊ C3 ಅಂತ ಬರುತ್ತೆ. ದೆನ್ ಇಂಟು ಮಾಡಬೇಕು. ಸೊ ಇಂಟು ದೆನ್ ಕ್ವಾಂಟಿಟಿ ಅನ್ನೋದು D ಸೆಲ್ಲಲ್ಲಿದೆ. ಸೊ ರೇಂಜ್ ಬಂದುಬಿಟ್ಟು 3 ಇದೆ. ಜಸ್ಟ್ 2 ಮೇಲೆ ಕ್ಲಿಕ್ ಮಾಡಿ. ಸೊ C3 ಇಂಟು D3 ಅಂತ ಬರುತ್ತೆ. ಸೊ ಎಂಟರ್ ಮಾಡಿದ್ರೆ ಅಲ್ಲಿ ಎಷ್ಟಾಗುತ್ತೆ ಅಮೌಂಟು 900 ಆಗುತ್ತೆ. ಸೊ 450 ಇಂಟು 2 900 ಬರುತ್ತೆ. ಈಗ GST ನಾವು ಅದ್ರ ಮೇಲೆ ಅಪ್ಲೈ ಮಾಡೋದು, ನಾವು ಈ ಅಮೌಂಟ್ ಅದ್ರ ಮೇಲೆ ನಾವು GSTನ ಅಪ್ಲೈ ಮಾಡ್ತೀವಿ. ಸೊ ಈಕ್ವಲ್ಸ್ ಅಂತ ಹಾಕ್ತೀನಿ. ಸೊ ಈಕ್ವಲ್ಸ್ ಅಂತ ಹಾಕ್ಬಿಟ್ಟು ಅಮೌಂಟ್ ಅನ್ನೋದು ಯಾವ ಸೆಲ್ ರೇಂಜಲ್ಲಿದೆ, ಫಾರ್ ಎಕ್ಸಾಂಪಲ್ ಈ ಸೆಲ್ಲಲ್ಲಿದೆ. ರೇಂಜ್ ಬಂದುಬಿಟ್ಟು 3 ಅಂತ ಆಗುತ್ತೆ. ಸೊ E3 ಅನ್ನೋದು ಸೆಲ್ ರೇಂಜ್ ಆಗುತ್ತೆ. ಜಸ್ಟ್ ನಾನು 900 ಮೇಲೆ ಕ್ಲಿಕ್ ಮಾಡ್ಕೊತೀನಿ. E3 ಅನ್ನೋದು ಸೆಲ್ ರೇಂಜ್ ಆಗುತ್ತೆ. ಸೊ ಇಂಟು ಮಾಡಬೇಕು. ಸೊ ಇಂಟು ಮಾಡಿ ಏನು ಮಾಡಬೇಕು 12% ಅಂತ ಇದೆ. ಸೊ ಪರ್ಸೆಂಟ್ ಅಂತ ಅಂದರೆ ಡಿವೈಡೆಡ್ ಬೈ 100 ಅಂತ ಹೇಳಿ. ಈಗ 12% ಅಂತ ಅಂದರೆ 12 ಡಿವೈಡೆಡ್ ಬೈ 100. ಅದನ್ನು ನಾವು ಬಿಡಿಸಿ ಬರೆಯೋದಾದರೆ ಸೊ 12 ಡಿವೈಡೆಡ್ ಬೈ 100 ಎಂಟರ್ ಹೊಡೆದ್ರೆ 108 ರೂಪಾಯಿ ಅವರಿಗೆ GST ಅಪ್ಲೈಡ್. ದೆನ್ ಟೋಟಲ್ ಅಮೌಂಟ್ ಅಂತ ಅಂದರೆ ಟೋಟಲ್ ಪ್ಲಸ್ GST ಅಟ್ 12%ನ್ನು ಆ್ಯಡ್ ಅಪ್ ಮಾಡ್ತೀವಿ ನಾವು ಆ್ಯಸ್ ಯೂಶುವಲ್ ಈಕ್ವಲ್ಸ್ ಅಂತ ಹಾಕಿ. ದೆನ್ ಅಮೌಂಟ್ ಅನ್ನೋದು E3ಯಲ್ಲಿದೆ. ಸೊ E3 ಪ್ಲಸ್ ಮಾಡಬೇಕು. ಸೊ ಆ್ಯಡ್ ಅಪ್ ಮಾಡ್ತಿರೋದು GST ಅನ್ನೋದು F3ಯಲ್ಲಿದೆ. ಸೊ F3 ಮಾಡ್ತೀನಿ. ದೆನ್ ಎಂಟರ್ ಮಾಡಿದ್ರೆ 1008 ರೂಪಾಯಿ ಅವರಿಗೆ ಟೋಟಲ್ ಅಮೌಂಟು. ಈಗ ಒಂದು ಶರ್ಟಿಗೆ 450 ಆಗಿದೆ. ದೆನ್ ಕ್ವಾಂಟಿಟಿ 2 ಅಮೌಂಟ್ ಬಂದುಬಿಟ್ಟು 900. ಅದಕ್ಕೆ GST 108 ರೂಪಾಯಿ, 900 ರೂಪಾಯಿಗೆ 108 GST ಆಗಿದೆ. ದೆನ್ ಟೋಟಲ್ ಅಮೌಂಟ್ ಅದರಲ್ಲಿ 1008 ರೂಪಾಯಿ ಅವರು ಟೋಟಲ್ ಅಮೌಂಟ್ನ ಕೊಡಬೇಕು. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.